ಮುದ್ದುರಾಮನ ಬೆರಗು 5ನೆಯ ಅವತಾರ ಪ್ರಕರಣ 4 ಶಿರೋನಾಮೆ ಸೃಷ್ಟಿ ಬೆರಗೋ ಬೆರಗು. ಸೃಷ್ಟಿ ಬೆರಗೋ ಬೆರಗು. 162 ಚೌಪದಿಗಳು. ಆಶ್ಚರ್ಯ ಆಶ್ಚರ್ಯ, ವಿಸ್ಮಯ ವಿಸ್ಮಯ. ಎತಕ್ಕಾಗಂತೀರಾ? ಈ ಚೌಪದಿಗಳಲ್ಲಿ ಏನಿದೆ ಅಂದರೆ ಅದ್ಭುತವಾದ ಬರಹ ಇದೆ. ಆ ಕವಿಯ ಹೃದಯದಿಂದ, ಪೂಜ್ಯ ಶಿವಪ್ಪನವರ ಹೃದಯದಿಂದ ಮೂಡಿದ ಶಬ್ದಪುಂಜಗಳಿವೆ. ಆದರೆ ಆ ಶಬ್ದಪುಂಜಗಳ ಮುಂದೆ ಇರುವಂಥ ಪ್ರಶ್ನಾರ್ಥಕ ಚಿಹ್ನೆಗಳು, ಆಶ್ಚರ್ಯ ಸೂಚಕ ಚಿಹ್ನೆಗಳು ತುಂಬಿ ತುಂಬಿ ತುಳುಕಾಡ್ತಾ ಇವೆ. ಯಾಕೆ? ಸೃಷ್ಟಿ ಬೆರಗೋ ಬೆರಗು. ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಅಂದರೆ ಯಾಕೆ, ಏನು, ಎಲ್ಲಿ ಇದೆ, ಇದು ಸಾಮಾನ್ಯವಾಗಿ ಅರ್ಥ ಆಗಿಬಿಡುತ್ತೆ. ಆದರೆ ಆಶ್ಚರ್ಯ ಸೂಚಕ ಶಬ್ದಗಳು ಅಂದ್ರೇನು? ಇದನ್ನು ನಮ್ಮ ಶ್ರೀ ವೆಂಕಟ ಸುಬ್ಬಯ್ಯನವರು ಹೇಳ್ತಾರೆ. ಇದನ್ನು ಆಶ್ಚರ್ಯ ಸೂಚಿಸಲಿಕ್ಕೆ, ಭಾವುಕತೆಯನ್ನು ಸೂಚಿಸಲಿಕ್ಕೆ, ಅನುಕಂಪವನ್ನು ಸೂಚಿಸಲಿಕ್ಕೆ, ಆಜ್ಞೆಯನ್ನು ನೀಡಲಿಕ್ಕೆ, ಉದ್ವೇಗ, ಇವೆಲ್ಲದಕ್ಕೂ ಈ ಆಶ್ಚರ್ಯ ಸೂಚಕ ಚಿಹ್ನೆ ಉಪಯೋಗ ಬರ್ತದೆ, ಮಾಡಲಿಕ್ಕೆ ಬೇಕು. ಈ ಸೃಷ್ಟಿ ಬೆರಗೋ ಬೆರಗುನಲ್ಲಿ ಈ 2 ಬೆರಗು ಅಂತ ಕೊನೆಯ ಶಬ್ದದ ಮುಂದೆ ಆಶ್ಚರ್ಯ ಸೂಚಕ ಶಬ್ದವನ್ನು ಶ್ರೀ ಶಿವಪ್ಪನವರು ಇರಿಸಿದ್ದಾರೆ. ಆ 162 ಎಷ್ಟೊಂದು, ಯಾವುದನ್ನು ಆರಿಸಲಿ, ಯಾವುದನ್ನು ವಾಚಿಸಲಿ, ಯಾವುದನ್ನು ಬಿಡಲಿ, ದೊಡ್ಡ ಗೊಂದಲನೇ ಆಯಿತು ನನಗೆ. ಆದಾಗಲೂ ಆರಿಸುತ್ತಾ ಹೋದೆ. 36 ಅದು. ಅಲ್ಲೇ ಇವನ್ನ ಏನು ಮಾಡಬೇಕೀಗ? ಎಷ್ಟು ಸಾಧ್ಯ ಆಗ್ತದೆ ಅಷ್ಟನ್ನು ವಾಚಿಸ್ತಾಯಿನಿ. 1, 15, 16, 17 ಇದರಲ್ಲಿ ಮೊದಲನೆಯ ಪದ್ಯ ಅದು ಸ್ಪೆಷಲ್. ಅದರ ಕೆಳಗಿಟ್ಟಿರ್ತಾರೆ. ಆ ಸೃಷ್ಟಿ ಬೆರಗೋ ಬೆರಗು ಶಿರೋನಾಮೆಯ ಕೆಳಗೆ ಇರಿಸಿರುತ್ತಾರೆ. ಇದು ಟೈಟಲ್, ಆ ಪ್ರಕರಣದ ಟೈಟಲ್. ಬೀಜ ನೆಲದಲ್ಲಿ ಮೊಳೆತು ಗಿಡವಾಗಿ ಹೆಮ್ಮರವೋ, ಮರಳಿ ಅದು ಮುಂಗಾರು ಬೀಜವಾಗುವುದೋ. ಪರಿವರ್ತನೆಯ ಇಲ್ಲಿ ಈ ನಿಸರ್ಗದ ಉಸಿರೋ, ಸೃಷ್ಟಿ ಬೆರಗೋ ಬೆರಗೋ ಮುದ್ದು ರಾಮ. ಸೃಷ್ಟಿ ಬೆರಗೋ ಬೆರಗೋ ಮುದ್ದು ರಾಮ. ಎಲ್ಲ 4 ಸಾಲುಗಳ ಮುಂದೆ ಇದೆ ಆಶ್ಚರ್ಯ ಸೂಚಕ ಚಿಹ್ನೆ. ಮಣ್ಣೆಂಬ ಈ ದ್ರವ್ಯ ಜಲದ ಜೊತೆಯಲ್ಲಿ ಮುದ್ದೆ, ಆಮೇಲೆ ಚಕ್ರದಲ್ಲಿ ರಮಣೀಯ ಮಡಕೆ. ಮಡಕೆ ಒಡೆದರೆ ಮತ್ತೆ ಪುಡಿಯಾಗಿ ಅದೇ ಮಣ್ಣು. ಇದೇ ಸೃಷ್ಟಿ ಇದೇ ನಾಶ ಮುದ್ದು ರಾಮ. ಇಲ್ಲಿ ಒಂದು ಚಿಹ್ನೆ ಇಲ್ಲ. ಅದ್ಭುತವಾದಂಥ ಒಂದು ಚೌಪದಿ. ಆದಿಯಲ್ಲಿ ಏನಿತ್ತೋ ಅದು ಬಚ್ಚ ಬಯಲೇನು, ಇರುವಿಕೆಗೆ ಮೊದಲಾದ ಜೀವವೆಲ್ಲಿಂದ. ಆಹಾ, ಅದು ಕಡಲೆ, ಅದು ಬಿಸಿಲೆ, ಬರಬೊಮ್ಮನಾಕೃತಿಯೇ. ಯಾರು ಈ ಜಗಶಿಲ್ಪಿ ಮುದ್ದು ರಾಮ? ಯಾರು ಈ ಜಗಶಿಲ್ಪಿ ಮುದ್ದು ರಾಮ? ಹಣ್ಣ ಕೊಟ್ಟವನೇಕೆ ಹುಳ ಅಲ್ಲಿ ತುಂಬುವನು. ಕೆಲವು ಹಣ್ಣಿನೊಳಗೆ ಹುಳ ಇರ್ತಾಗ್ತಾವೆ. ಯಾಕೆ? ಮಿಂಚ ತಂದವನೇಕೋ ಸಿಡಿಲ ನೆರಗುವನೋ. ಸಿಡಿಲು
ನದಿಯ ನಿತ್ತವನೇಕೆ ಸುಳಿಯೊಂದ ಸೃಜಿಸುವನೋ. ಪ್ರಶ್ನಾರ್ಥಕ ಚಿಹ್ನ. ಹರ್ಷ ಮನೆಯಲ್ಲಿ ದುಃಖ, ಉದ್ಗಾರವಾಚಕ. ಹರ್ಷ ಮನೆಯಲ್ಲಿ ದುಃಖ ಮುದ್ದು ರಮನ್. ಮಂದಾರದಲ್ಲಾರು ನರುಗಂಪು ತುಂಬಿದರೋ, ಆಕಾಶಕಾರ ಯಾರು ನೀಡಿದರೋ. ಹಸುಗೂಸಿನರವಿಂದ ಮೊಗ ಯಾರು ತೋರಿದರು. ಅಹಹ, ಯಾರು ಈ ಪುಣ್ಯಾತ್ಮ ಮುದ್ದು ರಾಮ. ಹೇಳಿದ್ನಲ್ಲ ಆಗಲೇ, ಸೃಷ್ಟಿ, ದೇವರು, ಮನುಷ್ಯ ಕುರಿತಂಥ ಈ 162 ಚೌಪದಿಗಳವ. ಅದ್ಭುತವಾದ ಚೌಪದಿಗಳು. ಎಲ್ಲೋ ಮರೆಯಲ್ಲಿ ನಿಂತು ಏನಾಟವಾಡುವನೋ. ಆಶ್ಚರ್ಯ ಸೂಚಕ. ಯಾವ ಎಳೆಗಂತ ಚಲು ಬಣ್ಣ ತುಂಬುವನೋ. ಅದೇ ಆಶ್ಚರ್ಯ ಸೂಚಕ. ಯಾರ ಮನದಲ್ಲಿ ಹೇಗೆ ಮೆದುಭಾವ ಬಿಂಬಿಪನೋ. ಎಲ್ಲಿಹನೋ ಎಂತಿಹನೋ ಎಲ್ಲ ಆಶ್ಚರ್ಯ ಸೂಚಕ ಶಬ್ದ. ಇನ್ನು ಮೊತ್ತನೇ. ಎಲ್ಲೋ ಮರೆಯಲ್ಲಿ ನಿಂತು ಏನಾಟವಾಡುವನು. ಯಾವ ಎಳೆಗೆಂಥ ಚಲು ಬಣ್ಣ ತುಂಬುವನು. ಯಾರ ಮನದಲ್ಲಿ ಹೇಗೆ ಮೆದುಭಾವ ಬಿಂಬಿಪನೋ. ಎಲ್ಲಿಹನೋ ಎಂತಿಹನೋ ಮುದ್ದು ರಾಮ. ಹಾಲಿನಲ್ಲಿ ತುಪ್ಪವಿದೆ, ಕಾಷ್ಟದಲ್ಲಿ ಬೆಂಕಿ ಇದೆ, ಅಗ್ನಿ ಇದೆ. ಎಳ್ಳಿನಲ್ಲಿ ಎಣ್ಣೆ ಇದೆ, ಹೂವಿನಲ್ಲಿ ಕಂಪು. ಯಾರು ಇರಿಸಿದರಿದನು ಇನಿತು ತೋರದ ತೆರದಿ. ಬೆರಗು ಈ ಪರಿ ಇರವೋ ಮುದ್ದು ರಾಮ. ಯಾವ ಚಿಹ್ನೆಯೂ ಇಲ್ಲ ಇಲ್ಲಿ. ಯಾರಿತ್ತರೋ ನೆಲಕ್ಕೆ ಸಂಪಿಗೆಯ ನರುಗಂಪ. ನಲಿವ ನವಿಲಿಗೆ 100 ಬಣ್ಣಗಳ ಗರಿಯ. ತೇಲು ಮೋಡದ ಬದಿಗೆ ರನ್ನ ಮಿಂಚಿನ ಹೊಳಪ. ಇದೆಯೆಲ್ಲ ಚಿರಶಕ್ತಿ, ಇದೆಯೆಲ್ಲೋ ಚಿರಶಕ್ತಿ ಮುದ್ದು ರಾಮ. ಎಲ್ಲ ಆಶ್ಚರ್ಯ ಸೂಚಕ. ಹಕ್ಕಿ ಚಿಲಿಪಿಲಿ ಜೊತೆಗೆ ಮುಂಜಾವಿನಲ್ಲಿ ಮೂಡಿ. ಮರೆಯಾಗನೆ ಅರುಣ ಸಂಜೆಗಂಪಿನಲಿ. ಏನನನ್ಯವೋ ಜಗದ ಏರುಪೇರಿನ ರೀತಿ. ಇದ್ದದ್ದು ಇರಬೇಕೇ ಮುದ್ದು ರಮ. ಗೀತೆ ಹಾಡಿದರೇನು, ಕಾವ್ಯ ಓದಿದರೇನು, ಚಿತ್ರ ರಚಿಸಿದರೇನು ಚಂದ ಬಣ್ಣದಲ್ಲಿ. ಎಟುಕು ಆಗಿದೆ ಏಕೋ ಬಾಳ ಸತ್ಯದ ಗುಟ್ಟು. ಒಳವರ್ಮ ಒಂದಿದೆಯೇ, ಒಳವರ್ಮ ಒಂದಿದೆಯೇ ಮುದ್ದು ರಾಮ. ಯಾಕೆ ಯಾಕೆ ಯಾಕೆ. ಹೂವಿನಲ್ಲಿ ಕಂಪೇಕೆ, ಸೊಡರಿನಲ್ಲಿ ಬೆಳಕೇಕೆ. ಕಡಲಿನಲ್ಲಿ ಮರವ ತೆರೆ ಏಳು ಬೀಳೇಕೆ. ಮುಗಿಲಿನಲ್ಲಿ ಹನಿ ಏಕೆ, ಕಲ್ಲಿನಲ್ಲಿ ಕಿಡಿ ಏಕೆ. ಏಕೆನ್ನುವುದೇ ಒಗಟು, ಏಕೆನ್ನುವುದೇ ಒಗಟು ಮುದ್ದು ರಾಮ. ಧನಿಕನಾಗುವನೊಬ್ಬ, ಬಡವನಾಗುವನೊಬ್ಬ. ಜಾಣನಾದರೆ ಒಬ್ಬ, ಹುಚ್ಚ ಇನ್ನೊಬ್ಬ. ಹಣ್ಣಾಗದೆಯ ಎಷ್ಟೋ ಕಾಯಿ ಕೆಳಗುರುಳುವುದು. ತಾರತಮ್ಯಗಳೇಕೆ ಮುದ್ದು ರಾಮ. ತಾರತಮ್ಯಗಳೇಕೆ ಮುದ್ದು ರಾಮ. ಹಣತೆ ಸೋಂಕಿದ ಬತ್ತಿ ತಾನೇ ಬೆಳಕಾಗುವುದು. ಕಡಲ ಸೇರಿದ ಸರಿತೆ ತಾನೇ ಸಾಗರವೋ. ಮನುಜಮತಿ ಏಕೆ ಆಗದೋ ಕಾರುಣ್ಯ. ಎಂಥದೀ ಜಗದೊಗಟು ಮುದ್ದು ರಾಮ. ಎಂಥದೀ ಜಗದೊಗಟು ಮುದ್ದು ರಾಮ. ಒಂದು ಮಾತೃಕೆಯಿಂದ ಎಷ್ಟೊಂದು ಪ್ರತಿರೂಪ. ಒಂದು ಮುಗಿಲಿಂದೆಷ್ಟು ಹನಿ ಹನಿಯ ಧಾರೆ. ತೆರೆಮರೆಯ ಬೀಜದಿಂದೆಷ್ಟು ತೆನೆಗೊನೆ ನೋಟ. ಒಂದನೇಕಕ್ಕೆ ಮೂಲ ಮುದ್ದು ರಾಮ. ಅಬ್ಬಾ, ಮುಗಿಲೊಂದೆ, ಜಲವೊಂದೆ, ನೆಲವೊಂದೆ, ಒಡಲೊಂದೆ. ಆಹಾ,
ಮಳೆಯಿಲ್ಲಿ ಬರ ಅಲ್ಲಿ ಏನು ಕಾರಣವೋ, ಸಿರಿಸುಗ್ಗಿ ಕನಸು ತೆರೆ ಕ್ಷಾಮ ತಲೆ ತೋರುವುದು, ಕ್ಷಿತಿ ಸುಗ್ಗಿ ಕನಸು ತೆರೆ ಕ್ಷಾಮ ತಲೆದೋರುವುದು, ಊಹೆ ಚಿತ್ರ ವಿಚಿತ್ರ ಮುದ್ದು ರಾಮ. ಜೀವಗತಿ ದೈವೇಚ್ಛೆ, ದೇವರಿಚ್ಛೆ ಅದು. ಯಾವ್ಯಾವ ಜನುಮರುಣ ಯಾವ ಪರಿ ಕಾಡುವುದೋ, ಯಾವ ಸರಕಿನ ಪಾಕ ರುಚಿಯ ನೀಯುವುದೋ, ಯಾವ ಪೂರ್ವಿಕ ಕರ್ಮ ಭಾವನೆಯ ಚೋದಿಪುದು, ಜೀವಗತಿ ದೈವೇಚ್ಛೆ ಮುದ್ದು ರಾಮ. ಜೀವಗತಿ ದೈವೇಚ್ಛೆ ಮುದ್ದು ರಾಮ. ಕಲ್ಲೊಂದೆ ಮೂಡಿ ಹೊಮ್ಮುವ ಶಿಲ್ಪ 100 ತೆರ. ಆಹಾ, ಒಂದು ಕಲ್ಲು ಎಷ್ಟೋ ಕಲ್ಲು, ಒಂದು ಎಷ್ಟೆಷ್ಟೋ ಬೇರೆ 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 ಶಿಲ್ಪಗಳನ್ನು ರಚಿಸ್ತಾರೆ. ಹಂಗೆ ಮಣ್ಣೊಂದೆ ನಗು ನಗವು ಹೂವು 100. ಆಹಾ, ಬಾನೊಂದೆ ಬಗೆ ಬಗೆಯ ಮೋಡಗಳು ಅಗಣಿತವು, ಒಂದರಿಂದೆನಿತೆನಿತೋ ಮುದ್ದು ರಾಮ. ದೊರೆ ಹೆಣಕ್ಕೆ ಬೆಲೆಯಿಲ್ಲ, ಆಹಾ, ದೊರೆ ಹೆಣಕ್ಕೆ ಬೆಲೆಯಿಲ್ಲ, ಸತ್ತ ಮೊಲಕಿದೆ ಮೌಲ್ಯ. ಏನು ಹಿಂಗಂದ್ರೆ, ಮೊಲ ಸತ್ತರೆ ಅದರ ಮಾಂಸವನ್ನು ತಿಂತಾರೆ, ಅದರ ಚರ್ಮವನ್ನು ಉಪಯೋಗ ಮಾಡ್ತಾರೆ. ಇಷ್ಟು ಆ ದೊರೆ ಸತ್ತು ಹೋಗಿ ಅಬ್ಬಾಟ ಮಾಡಿ ಮಣ್ಣಾಗ ಹಾಕ್ತಾರೆ ಇಷ್ಟ. ಎಂಥ ದೊರೆ ಹೆಣಕ್ಕೆ ಬೆಲೆಯಿಲ್ಲ, ಸತ್ತ ಮೊಲಕಿದೆ ಮೌಲ್ಯ, ಎಂಥ ಸೋಜಿಗ ಜಗದ ಜೀವ ವ್ಯಾಪಾರ, ಅಂತಕನ ಎದುರಿನಲ್ಲಿ ಎಂಥ ಅಂತರ ನೋಡ. ಆಹಾ, ಆಶ್ಚರ್ಯ ಅಲ್ಲ, ಅದಕ್ಕೆ ಆಶ್ಚರ್ಯ ಚಿಹ್ನ ಇಟ್ಟಾರಿಲ್ಲೇ. ಅಂತಕನ ಎದುರಿನಲ್ಲಿ ಎಂಥ ಅಂತರ ನೋಡ. ಅಂತಕಾಂಡ್ರೆ ಯಮಧರ್ಮರಾಯ ಬಂದು ಇಷ್ಟೆಲ್ಲ ಮಾಡಿದ್ರು ಅವನು ಮುಂದೆ ನೋಡಿ ಏನು ಮಜಾ ಆಗ್ತಾಯಿದೆ. ಅವ್ನು ತಿಂತಾರೆ ಬಂದು ಮಾಂಸ, ಅಷ್ಟಾಗ ಅವನು ಸುಮ್ಮನೆ ಭೂಮಿಯಾಗ ಹೋಗಿದ್ದು ಬಿಡ್ತಾರೆ. ಗರಿಮೆಯಲ್ಲಿದೆ ಇಲ್ಲಿ ಮುದ್ದು ರಾಮ, ರವಿ ಕಿರಣದೆದುರಿನಲ್ಲಿ ಮಂದ ಸೊಡರಿನ ಬೆಳಕು, ನೀಳದೇವಲ ಕುಬ್ಜಗಿರಿಯ ಬುಡದಲ್ಲಿ ಎತ್ತರದ ನಿಲುವಿನಲ್ಲಿ ಕಿರಿದರ ಅನುಭವ ಹಿರಿದು, ಅನಂತವೋ ವಿಶ್ವ ಮುದ್ದು ರಾಮ. ಅಬ್ಬ, ಮಳೆಯಿರದೆ ನದಿಯಿರದೆ, ಮಳೆಯಿರದೆ ನದಿ ಇದೆಯೇ, ನದಿಯಿರದೆ ಜಲವಿದೆಯೇ, ಜಲವಿರದೆ ಬಾಳಿದೆಯೇ, ಜೀವಕತೆ ಇದೆಯೇ. ನೀರಿನ ಮಹತ್ವ. ಮೋಡವೇತಕ್ಕೆ ಮುನಿದು ಬರಿದೆ ಬರತೂರುವುದು, ಋತ ಮನಸ್ಸು ವಿಸ್ಮಯವೋ ಮುದ್ದು ರಾಮ. ಮಳೆ ಆಗೋದು ಎಷ್ಟೋ ವರ್ಷ ಎಷ್ಟೋ ಕಾಲ, ಅದಕ್ಕೆ ಹೇಳ್ತಾರೆ ಈಗ. ಯಾವ ಗೋಚರ ಶಕ್ತಿ ಕೈ ಹಿಡಿದು ಬರೆಸುವುದೋ, ಯಾವ ಭಾವನೆ ಉಕ್ಕಿ ಕವಿತೆಯಾಗುವುದೋ, ಯಾವ ಶ್ರುತಿ ಕೂಟದಲ್ಲಿ ರಸಿಕನೆದೆ ನಲಿಯುವುದೋ, ರಚನೆಯಂತೊಲಿಯುವುದೋ ಮುದ್ದು ರಾಮ. ಆಶ್ಚರ್ಯ ಸೂಚಕ. ಆತುರಕ್ಕೆ ಆಳಾಗಿ ಮೂಗ ಕೊಯ್ದರೆ ಹಾನಿ, ಜಾತಕಕ್ಕೆ ಮರುಳಾಗಿ ಗೊಣಗಿದರೆ ನೋವು, ಕಾತರಕ್ಕೆ ತೊತ್ತಾಗಿ ತಪ್ಯಸಗಿದರೆ ಬೇಗೆ, ಕೌತುಕವೋ ಲೋಕ ಬಗೆ ಮುದ್ದು ರಾಮ. ಬೀಜದಲ್ಲಿ ಹೂವೆಂತೋ, ಹೂವಿನಲ್ಲಿ ಕೆಂಪೆಂತೋ, ಕಡಲಿನಲ್ಲಿ ಅಲೆಯಂತೋ, ಅಲೆಯ ಚೆಲುವೆಂತೋ, ಒಂದರಿಂದ ಒಂದು. ಸಗುಣ ನಿರ್ಗುಣವೆಲ್ಲ ಅಳಿದಳಿದು ಬರಿ ಬಯಲು. ಆಹಾ, ಸಗುಣ ನಿರ್ಗುಣವೆಲ್ಲ ಅಳಿದಳಿದು ಬರಿ ಬಯಲು, ನಾಮ ಸೂಚನೆ ಇದೆಯೇ ಮುದ್ದು ರಾಮ. ಭೂಕಂಪ ಯಾವಾಗ ಎಲ್ಲಿ ಸಂಭವಿಸುವುದೋ, ಬೀಸಿ ಸುನಾಮಿ ಜೀವ ನಷ್ಟ ಎಷ್ಟೆಷ್ಟೋ, ಯಾರಿಗಾವಾಗೇನು ಗೊತ್ತಾಗದು ಮುಂಚೆ, ಕೈಗೆಟಕದಿಹುದೆಷ್ಟೋ ಮುದ್ದು ರಾಮ. ಮರದೊಳಗೆ ಅಗ್ನಿ ಇದೆ, ಜಲದೊಳಗೆ ವೀಚಿ ಇದೆ, ಇದೆ ಮಧುರ ರುಚಿ ಭಾವ ಕಬ್ಬು ಜಲ್ಲೆಯಲಿ, ತೋರಗೊಡದಿಹುದೇಕೆ ಹೊರಗೆ ಈ ಒಳ ಸತ್ವ, ಯಾರಿದರ ಗಾವುಡಿಗ ಮುದ್ದು ರಾಮ. ಯಾರ ದನಿಯಲ್ಲಾವ ದಯರಾಗ ಪಲ್ಲವಿಯೋ,
ಯಾರ ಪಲುಕಿನ ಲಾವಲಯ ಕೋಮಲತೆಯೋ, ಯಾರ ಲಹರಿಯ ಲಾವನಾದ ಮಾಧುರಿಸುತೆಯೋ, ಯಾರಿಗಾಸರೆಯೋ ಮುದ್ದು ರಾಮ. ನೋವೇಕೆ ನಲಿವೇಕೆ ಹಗಲೇಕೆ ಇರುಳೇಕೆ, ಬಿಸಿಲೇಕೆ ಮಳೆಯೇಕೆ ಈಗ ಚಳಿಯೇಕೆ, ಎಷ್ಟೇ ನೀ ಒದರಾಡು ಸಿಗದು ಉತ್ತರ ನಿನಗೆ, ವೈಚಿತ್ರವಿದೆಯಷ್ಟೋ ಮುದ್ದು ರಾಮ. ನಿಂತು ಹೋಯಿತು ಉಸಿರು ಏಕಾಯಿತಿದು ಇಂತು, ಇನ್ನಾವ ನೆಲೆಗೆ ಇದು ಮತ್ತೆ ಸಾಗುವುದು, ಅಂತಾದರಲ್ಲಿ ಅದು ನವರೂಪ ತಾಳುವುದೇ, ಎಲ್ಲ ಗೊಂದಲಮಯೋ ಮುದ್ದು ರಾಮ. ಈ ತನುವಿನಲ್ಲಿ ಈ ಪುಟ್ಟ ಮೆದುಳ ನಿಟ್ಟವರಾರೋ, ಓಹೋ ಮನದಿ ಸಾವಿರ ಚಿತ್ರ ರಚಿಸಿದವರಾರೋ, ಬನದ ತರುಳತೆಗೆಲ್ಲ ಬಣ್ಣ ತಂದವರಾರೋ, ಮಿಗಿಲ ಆ ಕರುಣೆ ಸಿರಿ ಮುದ್ದು ರಾಮ. ಎಂತಾಯಿತೋ ಇಂಥ ಲೋಕದದ್ಭುತ ಸೃಷ್ಟಿ, ಯಾರು ಕಡೆದಿರಿಸಿದರು ರವಿತಾರೆ ಶಶಿಯ, ಓಹೋ ಬಾನಂತೆ ಈ ಕಡಲು ಎನಿತೊಂದು ಗಂಭೀರ, ಓಹೋ ಆ ಅಪೂರ್ವವೋ ಇಳೆ ಛಲವು ಮಂಕುತಿಮ್ಮ ಮುದ್ದು ರಾಮ, ಅಪೂರ್ವವೋ ಇಳೆ ಛಲವು ಮುದ್ದು ರಾಮ. ಯಾವ ದೇವನ ಅಡಿಗೋ, ಯಾವ ಚೆಲುವೆಯ ಮುಡಿಗೋ, ಯಾವ ರಸಿಕನ ಕೈಗೋ ಚೆಲುವು ಈ ಹೂವೋ, ಮರುನಾಳೆ ಈ ಹೂವೆ ಮಣ್ಣಾಗಿ ಉದುರುವುದೋ, ಎಂಥ ರೂಪಾಂತರವೋ ಮುದ್ದು ರಾಮ. ಉತ್ತರಕ್ಕೆ ಅಣಿಯಾಗಿ ಕುಳಿತವರು ನಾವಿಲ್ಲಿ, ಪ್ರಶ್ನೆಗಳೋ ನಿಂತಿಹವು ಸಾಲು ಸಾಲಾಗಿ, ಯಾರ ಕೇಳುವುದಲ್ಲಿ ಲೋಕ ಏಕಿಹುದೆಂದು, ತಮಸು ದೀಪದ ಕೆಳಗೆ ಮುದ್ದು ರಾಮ. ಇದು ಇವತ್ತಿನ ಕೊನೆಯ ಚೌಪದಿ. ಈ ಮಧುರ ಪ್ರೀತಿಸಲೆ ಏಕೆ ಬರಡಾಗುವುದೋ, ಅನ್ಯೋನ್ಯ ಸಂಬಂಧ ಏಕೆ ಮುದುರುವುದೋ, ಪರಿಪರಿಯ ನಗೆನೋಟ ಮಾಯವಾಗುವುದೇಕೋ, ಬಲು ಸೂಕ್ಷ್ಮ ಒಡನಾಟ ಮುದ್ದು ರಾಮ, ಬಲು ಸೂಕ್ಷ್ಮ ಒಡನಾಟ ಮುದ್ದು ರಾಮ. ಮತ್ತೆ ನಾಳೆ ಮುದ್ದು ರಾಮ ಮುಂದುವರಿಯುತ್ತಾನೆ. ನಮಸ್ಕಾರ.